ಕರ್ಮದ ಬಗ್ಗೆ ಅರ್ಥ ಮಾಡ್ಕೊಬೇಕು ಎಲ್ರೂ ಕೂಡ. ಯಾಕೆ ಅಂದ್ರೆ ಏನ್ ಮಾತಾಡ್ತೀವಿ ಅದು ನಮಗ್ ರಿಟರ್ನ್ ಬಂದೇ ಬರುತ್ತೆ. ಇವತ್ತು ನಾನ್ ಬೇರೆಯವ್ರ ಮನೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ನಾಳೆ ನನ್ ಮನೆಗೆ ನಾನು ರೆಡಿ ಆಗ್ಬೇಕು ಕೇಳಿಸ್ಕೊಳಕ್ಕೆ. ಒಂದು ಎಲ್ರು ಒಂದು ಕಾಮನ್ ಸೆನ್ಸ್ ಡೆವಲಪ್ ಮಾಡ್ಕೊಬೇಕು. ಅದಕ್ಕೆ ಹೇಳೋದು ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತೀವಿ ಅಲ್ವಾ. ಸೊ ಆ ಎಲ್ಲಾರ್ಗೂ ತುಂಬಾ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇಲ್ಲ ಅಂತ ಆಯ್ತಾ ಎಲ್ರಿಗೂ. ಅಂದ್ರೆ ಕೆಲವರಿಗೆ ತುಂಬಾ ಸಿಂಪಲ್. ಏನಂದ್ರೆ ಇನ್ನೊಂದು ಮನೇಲಿ ಏನಾಗ್ತಿದೆ, ಈಗ ಎಷ್ಟೋ ಕಡೆ ಏನಾಗುತ್ತೆ, ನಾನು ಇದನ್ನ ನನ್ನ ಕ್ಲೈಂಟ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಅವರ ತಂಗಿ ಡೆತ್ ಆಯ್ತು, ಏನಕ್ಕೆ ಡೆತ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಒಂಥರ ಸೂಸೈಡ್ ಅಂದ್ರೇನೆ ಮಿಸ್ಟ್ರಿ, ಅದು ರಹಸ್ಯ, ಗೊತ್ತೇ ಆಗಲ್ಲ. ಅವರೇ ವ್ಯಕ್ತಿ ಬಂದು ಹೇಳ್ಬೇಕಷ್ಟೇ ನಾನು ಯಾಕೆ ಮಾಡ್ಕೊಂಡೆ ಅಂತ. ಇನ್ನೆಲ್ಲ ಊಹೆಗಳೇ. ನಾವೇ ಏನೋ ಒಂದ್ ಸ್ವಲ್ಪ ಪ್ರೂಫ್ ಸಿಕ್ಕಿದಾಗ ಓ ಇದಕ್ಕಿರ್ಬೋದು ಅಂತ ಅನ್ಕೊಳ್ತೀವಿ ಹೊರತು ಸತ್ಯ ಅಂತೂ ಯಾವ್ದು ಅಲ್ಲ, ನಮಗ್ ಗೊತ್ತಿಲ್ಲ. ಸೊ ಆ ಸೂಸೈಡ್ ಆದಾಗ ಆ ಹುಡುಗಿ ಬಗ್ಗೆ ಆ ಸಮಾಜದಲ್ಲಿ ನಂಗೆ ಗೊತ್ತಿರೋರೊಬ್ರು, ಮೋಸ್ಟ್ಲಿ ಅವಳು ಕ್ಯಾರಿ ಆಗಿದ್ಲು ಅನ್ಸುತ್ತೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡು, ಏನದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಅವರು ತಗೊಂಡ್ ಬಂದಿಲ್ಲ ಅಂತ ಅಂದ್ರು. ನಾನು ನಿಂಗೆ ಹೆಂಗ್ ಗೊತ್ತು, ಮತ್ತೆ ರಿಪೋರ್ಟೇ ಬಂದಿಲ್ಲ ಆಯ್ತಾ, ರಿಪೋರ್ಟೇ ಬಂದಿಲ್ಲ, ಅವ್ರು ರಿಪೋರ್ಟೇ ಇಸ್ಕೊಂಡ್ ಬಂದಿಲ್ಲ, ಬಟ್ ನಿಂಗೆ ಹೆಂಗ್ ಗೊತ್ತು, ಹಂಗಿದ್ರೆ ಅದೇ ಆಗಿದೆ ಅಂತ ಕೇಳ್ದೆ. ಇಲ್ಲ ಅಂದ್ರೆ ರಿಪೋರ್ಟ್ ಇಸ್ಕೊಂಡ್ ಬರ್ಬೇಕಿತ್ತಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಆ ಸಾವು ಹೆಂಗಾಯ್ತು ಅದೆಲ್ಲ ಓದಕ್ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರನ್ನ ತಗೊಂಡಿಲ್ಲ ಅನ್ಸುತ್ತೆ ಅಂತ ನಾನಂದೆ. ಇಲ್ಲ ಏನೂ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ತಂದಿಲ್ಲ. ಸರಿ ರಿಪೋರ್ಟ್ ಇಸ್ಕೊಂಡ್ಬಂದ್ರು, ಅವ್ರೇನು ಅದನ್ನ ನ್ಯೂಸ್ಗೆ ಹಾಕ್ಬೇಕಾ ನಮ್ಮ ರಿಪೋರ್ಟ್ ಇದು ಅಂತ ಅವ್ರು ಓದ್ಕೋಬಹುದು, ಅದಕ್ಕೆ ಇಸ್ಕೊಂಬರೋದ್ರಲ್ಲಿ ಏನು ಇದಾಗ್ತಿತ್ತು. ಆದ್ರೆ ನನಗೇನು ಆಶ್ಚರ್ಯ ಅಂದ್ರೆ ರಿಪೋರ್ಟ್ ಮಾಡಿರೋರ್ಗು ಇನ್ನೂ ವಿಷಯ ಗೊತ್ತಿರುತ್ತೋ ಇಲ್ವೋ, ರಿಪೋರ್ಟ್ ಇಸ್ಕೊಂಡು ಇಲ್ದೇ ಇರೋರ್ಗಂತೂ ಗೊತ್ತಿಲ್ಲ, ನಿನಗೆ ಗೊತ್ತಾಗಿದೆ ಅಂದ್ರೆ ಎಷ್ಟು ಈಸಿಯಾಗಿ ಒಂದು ಮನೆಯ ವಿಚಾರದ ಬಗ್ಗೆ ನಾವು ಮಾಡ್ತೀವಿ. ನಮಗ್ ಸತ್ಯ ಏನು ಅಂತ ಗೊತ್ತಿಲ್ಲ. ಎಲ್ಲ ವಿಚಾರ ನಾನು ಹೇಳೋದು, ಅವ್ರ ಮನೇಲಿ ಅವ್ರಿಗೆ ಮಕ್ಳಾಗ್ತಾ ಇಲ್ವಂತೆ, ಅವರಿಗೆ ಗಂಡ ಸರಿ ಇಲ್ವಂತೆ, ಇವಳೇ ಗಂಡನ್ ಬಿಟ್ಟಿದ್ದಾಳಂತೆ, ಅವನೇ ಹೆಂಡ್ತಿನ ಬಿಟ್ಬಿಟ್ನಂತೆ, ಅವ್ರಿಗೆ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾರಂತೆ, ಆಮೇಲೆ ನೋಡು ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರು ಅವ್ರ ಮನೆನೇ ಹಿಂಗಾಗಿದೆ. ನೀವ್ ಏನ್ ಮಾತಾಡ್ತೀರಾ ಅದು ನಿಮ್ಮ ಮನೆಯ ಕತೆ ಮುಂದೆ ಆಗತ್ತೆ. ಯಾಕಂದ್ರೆ ಕರ್ಮ ರಿಟರ್ನ್ ಮಿರರ್ ತರ ನೀನೇನ್ ಮಾಡ್ತಿದ್ಯಾ ಅದು ವಾಪಸ್ ಕೊಡೋಕ್ಕೆ ರೆಡಿ ಇರುತ್ತೆ. ಹಾಗಾಗಿ ಸಮಾಜ ಒಂದ್ ಅರ್ಥ ಮಾಡ್ಕೊಬೇಕು, ಅದೇ ಸಿಚುಯೇಷನ್ ಅಲ್ಲಿ ನಾನಿದ್ರೆ, ನನ್ನ ಕುಟುಂಬ ಇದ್ರೆ ಭಾವನಾತ್ಮಕವಾಗಿ ನಮ್ಗೆಷ್ಟು ನೋವಾಗತ್ತೆ ಅನ್ನೋ ಒಂದು ಚಿಕ್ಕ ಸೂಕ್ಷ್ಮತೆನ ಅವ್ರು ಅರ್ಥ ಮಾಡ್ಕೊಂಡ್ರೆ ಯಾರ ಜೀವನದ ಬಗ್ಗೆನೂ ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗಲ್ಲ. ಸೊ ಸೊಸೈಟಿ ಇದನ್ನ ಏನು ಹೇಳಬೇಕು ಅಂದರೆ, ಹಿಂಗೇನಾದರೂ ಮದುವೆ ಹಂಗೇನಾದ್ರು ಆಗೋದು ಅಥವಾ ಓಡೋಗೋದು ಈ ಥರ ಆದಾಗ, ನೋಡಿ ಇದೆಲ್ಲ ಕಾಮನ್ ಆಗಿದೆ, ನೀವು ಧೈರ್ಯ ತಗೊಳ್ಳಿ, ಆಮೇಲೆ ಅವ್ರು ಏನು ತಪ್ಪು ಮಾಡಿಲ್ಲ ಈ ಥರದನ್ನ ಹೇಳೋ ಅಂಥದ್ದು, ಅಥವಾ ಓಕೆ ಆಗಿದ್ದಾಗೋಯ್ತು ಇನ್ನು ಮುಂದೆ ಏನು ಮಾಡಬೇಕು ಅದನ್ನು ನೋಡೋಣ, ಈ ಥರ ಧೈರ್ಯ ತುಂಬೋ ಅಂಥ ಒಂದು ಸಮಾಜದ ಮೆಚ್ಯೂರ್ಡ್ ಇರೋ ಅಂತಹ ವ್ಯಕ್ತಿತ್ವಗಳು ಡೆವಲಪ್ ಆಗಬೇಕಾಗಿದೆ. ಸೊ ಸಮಾಜಕ್ಕೆ ಏನು ಹೇಳ್ತೀರಾ ಅನ್ನೋದಾದ್ರೆ ಕರ್ಮ ಬರುತ್ತೆ, ಹುಷಾರು. ಸೊ ಮಾತಾಡಕ್ ಮುಂಚೆ ಅನ್ನೋದು ಹೇಳ್ಬೋದು. ಸೊ ಕಾಮನ್ ಸೆನ್ಸ್ ಹಂಗೂ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಅದು. ನಾವು ಕೆಲವು ವ್ಯಕ್ತಿಗಳ ಬಾಯಿ ಮುಚ್ಚಿಸಕ್ ಆಗಲ್ಲ, ಅದು ಅವ್ರ ವ್ಯಕ್ತಿತ್ವನೇ ತೋರಿಸುತ್ತೆ. ನೀವು ಹಿಂಗೆ ಮಾತಾಡ್ತೀರಾ ಅನ್ನೋದು ನಿಮ್ಮ ಪರ್ಸ್ನಾಲಿಟಿ. ಸೊ ಅದು ಅವರೇ ತೋರಿಸ್ಕೊಳ್ತಾರೆ ನಾನೇನು ಅಂತ. ಬಟ್ ಸುಮ್ಮನೆ ಯಾರ ವಿಚಾರನೂ ಮಾತಾಡಕ್ಕೆ ಹೋಗಬಾರ್ದು. ಮಾತಾಡೋಕ್ಕೆ ಮುಂಚೆ ಭಾವನಾತ್ಮಕವಾಗಿ ಒಂಚೂರು ಪಾಸ್ ಕೊಟ್ಟು ಯೋಚನೆ ಮಾಡಿ, ಅವ್ರ ಮನೇಲಿ ನಡೀತಾ ಇರೋದು ನಮ್ಮ ಮನೇಲಿ ನಡೆದಿದ್ರೆ ಹೇಗಿರುತ್ತೆ ಅಂತ. ಅವಾಗ ಯಾರಿಗೂ ಮಾತಾಡ್ಬೇಕು ಅನ್ಸಲ್ಲ. ಓಕೆ. ಸೊ ಇನ್ನೊಂದು ಅಂಶ ನಾವು ನೋಡೋದಾದ್ರೆ, ನೋ ಹೇಳೋದನ್ನ ಕಲಿಬೇಕು ಅನ್ನುವಂಥದ್ದು. ಇವಾಗ ರೀಸೆಂಟ್ ಆಗಿ ಒಂದು ಹುಡುಗಿ ವಿಚಾರ ತಗೊಳ್ಳೋದಾದ್ರೆ, ಅವಳ ಅಪ್ಪ ಅಮ್ಮನ ಒತ್ತಾಯಕ್ಕೆ ಆ ಹುಡುಗನ ಮದ್ವೆ ಆಗಿ ಒಪ್ಪೋದ್ಲು. ಬಟ್ ಅವನನ್ನ ಸಾಯಿಸಕ್ಕೆ 3-4 ಸಲ ಟ್ರೈ ಮಾಡಿದ್ಲು, ಕಡೆಗೂ ಅಂತೂ ಯಶಸ್ವಿ ಆದ್ಲು ಸಾಯಿಸೋದ್ರಲ್ಲಿ. ಅನ್ಯಾಯವಾಗಿ ಆ ಹುಡುಗನ ಜೀವ ಹೋಯ್ತು. ಅದೇ ಅವಳು ಇಲ್ಲ ನೋ ನಾನು ಆಗಲ್ಲ, ನಂಗೆ ಬೇರೆ ಅಫೇರ್ ಇದೆ ಅಂತ ಹೇಳ್ಬಿಟ್ಟಿದ್ರೆ ಅಮಾಯಕನ ಜೀವ ಉಳಿತಾ ಇತ್ತು. ಇವತ್ತು ಅವಳ ಅಪ್ಪ ಅಮ್ಮ ಅವಮಾನ ಎದುರಿಸೋದು ತಪ್ತಾ ಇತ್ತು. ಸೊ ಈ ನೋ ಹೇಳುವ ಧೈರ್ಯವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಓಕೆ, ನೀವು ನ್ಯೂಸ್ ರಿಪೋರ್ಟರ್, ನ್ಯೂಸ್ ಇದು ನಡೆಸ್ತೀರಾ, ನಿಮ್ಗೆ ಈ ನ್ಯೂಸ್ ಎಲ್ಲ ಗೊತ್ತಿರುತ್ತೆ, ನನಗೆ ಈ ನ್ಯೂಸೇ ಗೊತ್ತಿರಲ್ಲ. ಹೌದಾ, ಯಾರು ಅಂತ ಯೋಚನೆ ಮಾಡಿ, ನನಗೆ ನನ್ನ ಕ್ಲೈಂಟ್ಸಿಗೆ ಬರೋರು ಏನ್ ನಡೀತಿರುತ್ತೆ ಗೊತ್ತಿರುತ್ತೆ. ಸೊ ಆದಷ್ಟು ನಾನು ನೋಡಕ್ಕೆ ಹೋಗಲ್ಲ. ಅದು ರೀಸೆಂಟ್ ಆಗಿ ಇವಾಗ ಸಾಕಷ್ಟು ಇನ್ಸಿಡೆಂಟ್ ಈ ವಿಚಾರವಾಗಿ ಆಗ್ತಾ ಇದೆ. ಲೈಕ್ ಮನೆ ಒತ್ತಾಯಕ್ಕೋ ಅಥವಾ ಅವಳಿಗೆ ಬೇರೆ ಯಾರೋ ಅಥವಾ ಅವನಿಗೆ ಯಾರೋ ಇರ್ತಾರೆ, ಏನೋ ಒಂದು ಪ್ರೆಷರ್ಗೆ ಇನ್ನೇನೋ ಒಪ್ಕೊಂಡು ಮದ್ವೆ ಆಗಕ್ಕೆ ರೆಡಿ ಆಗಿರ್ತಾರೆ. ಹೌದು, ಇಲ್ಲ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ.
ಸೊ ಏನೋ ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆ ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಇಡೋದು ಈ ತರದೆಲ್ಲ ತುಂಬಾ ಆಗ್ತಾ ಇದೆ ಅಲ್ಲ. ಸೊ ಇವಾಗಿನ ಪ್ರೆಸೆಂಟ್ ಹಾಟ್ ಟಾಪಿಕ್ ಇದಾಗಿದೆ. ನೀವು ಸೋಷಿಯಲ್ ಮೀಡಿಯಾ ರೀಲ್ಸ್ ತೆಗ್ದು ನೋಡಿ, ಬರ್ರಿ ಇದಕ್ಕೆ ರಿಲೇಟೆಡ್ ರೀಲ್ಸೇ ಬರ್ತಾ ಇದೆ. ನಾನು ಓಂ ನಮಃ ಶಿವಾಯ ರೀಲ್ಸ್ ನೋಡಿ ಬರೀ ನನಗೆ ಸ್ಪಿರಿಚುವಲ್ ರೀಲ್ಸೇ ಬರುತ್ತೆ. ಬಟ್ ಓಕೆ, ಟಾಪಿಕ್ ಮಾತಾಡೋದ್ರಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ನಾವು ಅಡ್ರೆಸ್ ಮಾಡ್ಬೋದು. ಒಂದು ನೋ ಅನ್ನೋದು ಧೈರ್ಯ ಹೆಂಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಫಸ್ಟು ಯಾಕೆ ನೋ ಅಂತಿಲ್ಲ ಅಂತ ತಿಳ್ಕೊಳ್ಳೋಣ. ಬಿಕಾಸ್ ನಾವು ಯಾಕೆ ಅಂತಿಲ್ಲ ಅಂತ ಗೊತ್ತಾದ್ರೆ ಧೈರ್ಯ ತಾನಾಗೆ ಬರುತ್ತೆ. ಆಯ್ತಾ? ಸಿಂಪಲ್ ಏನಂದ್ರೆ, ನಮ್ಗೆ ನೋ ಅನ್ನೋಕೆ ಏನ್ ಅಡ್ಡಿ ಮಾಡ್ತಾ ಇದೆ ಅಂದ್ರೆ, ಎಗೇನ್ ನಮ್ದೇ ಆದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಾವು. ಆ ಕ್ಷಣದಲ್ಲಿ ನಾನು ನೋ ಅನ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ನನ್ನ ಬಗ್ಗೆ ಸ್ಪ್ರೆಡ್ ಮಾಡ್ತಾರೆ, ಓ ಇವ್ರು ಇಂಥವ್ರಾ ಅಂತ ಅನ್ಕೊಳ್ತಾರೆ. ಅಂದ್ರೆ ನಮ್ಮ ಒಳಗಡೆ ಒಂದು ನಿಜವಾದ ರೂಪ ಬೇರೆ ಇರುತ್ತೆ ಅಲ್ಲ. ಸೊ ನಾವು ಹೊರಗಡೆ ಒಂದು ಮುಖವಾಡದ ಲೈಫ್ನ ಬದುಕ್ತಾ ಇರ್ತೀವಿ. ಎಲ್ಲಿ ನೋ ಅನ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅನ್ನೋದು ಒಂದಾದ್ರೆ, ಇನ್ನ ಕೆಲವು ವ್ಯಕ್ತಿಗಳು ಹೇಗೆ ಅಂದ್ರೆ, ಇನ್ನೊಬ್ರಿಗೆ ನೋವು ಆಗಬಾರ್ದು ಅಂತ ನೋ ಅನ್ನಲ್ಲ. ಇಬ್ರು ಇದ್ದಾರೆ. ಒಂದು ಯಾಕೆ ನೋ ಅನ್ನಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ನನಗೆ ತೊಂದರೆ ಆಗ್ಬಾರ್ದು. ಇನ್ನೊಂದು ಯಾಕೆ ನೋ ಅನ್ನಲ್ಲ, ಆ ವ್ಯಕ್ತಿಗೆ ಆ ಕ್ಷಣದಲ್ಲಿ ನಂಗೆ ನೋ ಅನ್ನಕ್ಕಾಗಿಲ್ಲ, ಅವ್ರಿಗೆ ನೋ ಮಾಡೋಕ್ಕಾಗಿಲ್ಲ ಅಂತ. ಇವತ್ತು ಈ ಎಷ್ಟೊಂದು ಒಂದೇ ಹುಡುಗ ಒಂದೇ ಹುಡುಗಿ ತುಂಬಾ ಜನನ ಲವ್ ಮಾಡ್ತಾ ಇರ್ತಾರೆ. ಓಕೆ, ತುಂಬಾ ಕೇಸಸ್ ಬರುತ್ತೆ ಅಲ್ಲ. ಪಾಪ ನನಗೇನು ಅವ್ರ ಬಗ್ಗೆ ಏನು ಅನ್ಸಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ಕ್ಲಾಸಲ್ಲಿ ಅಟೆಂಡ್ ಮಾಡೋರ್ಗೆ, ಯಾರು ತಪ್ಪು ಮಾಡ್ತಾ ಇಲ್ಲ, ಯಾರು ಕೆಟ್ಟವರಲ್ಲ. ಪ್ರಾಬ್ಲಮ್ ಏನಂದ್ರೆ, ನಮ್ಮ ಭಾವನೆಗಳು ನಮ್ಮನ್ನು ಆಟ ಆಡಿಸ್ತಾ ಇದೆ. ನಮಗೆ ನಮ್ಮ ಭಾವನೆಗಳು ಆಟ ಆಡಿಸ್ತಾ ಇದೆ ಅನ್ನೋ ಗಮನ ನಾವು ಕೊಡ್ತಾ ಇಲ್ಲ, ಅದಕ್ಕೆ ಆಟ ಆಡಿಸ್ತಾ ಇದೆ. ಎಷ್ಟೋ ಸಲ ಎಷ್ಟೊಂದು ನಾಲೆಡ್ಜ್ ಇದ್ದೂ ಸಹ ನಮ್ಮ ಭಾವನೆಗಳ ಕೈಗೆ ನಮ್ಮ ಬುದ್ಧಿ ಕೊಟ್ಬಿಡ್ತೀವಿ. ಅವಾಗ ಅದು ಆಟ ಆಡ್ಸುತ್ತೆ. ಒಂದು ಸ್ವಲ್ಪ ಪಾಸ್ ಕೊಟ್ಬಿಟ್ಟು, ಓಕೆ ನಾನು ನನ್ನ ಭಾವನೆಗಳು ನನ್ನ ಮಾತು ಕೇಳ್ತಾ ಇದೆಯಾ, ಅಥವಾ ನನ್ನ ಭಾವನೆಗಳೆಲ್ಲ ಸೇರಿ ನನಗೆ ಇದನ್ನ ಮಾಡಿಸ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಖಂಡಿತ ಅವೇರ್ನೆಸ್ ಬರುತ್ತೆ. ಸೊ ಏನಕ್ಕೆ ನೋ ಅನ್ನಲ್ಲ ಅಂದ್ರೆ, ಒಂದು ನನ್ನ ಮರ್ಯಾದೆ, ಇನ್ನೊಂದು ಇನ್ನೊಬ್ಬ ವ್ಯಕ್ತಿಗೆ ನೋವಾಗಬಾರ್ದು. 2 ಕ್ಯಾಟಗರಿ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ಯಾರು ಯಾವ ಕ್ಯಾಟಗರಿಲಿ ಇದೀವಿ ಅಂತ ನೋಡ್ಕೊಬೇಕು. 90% ಜನ ನಾನು ಬೇರೆಯವ್ರಿಗೆ ನೋವಾಗುತ್ತೆ ಅಂತಾನೆ ಅನ್ನಲ್ಲ ಅಂತ ಹೇಳ್ತಾರೆ. ಅಸತ್ಯನೂ ನೋಡ್ಕೊಬೇಕು. ಯಾಕೆ ಅಂತ ಅಂದ್ರೆ, ಅಲ್ಲಿ ಏನಿರುತ್ತೆ, ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋದು ಒಂದಾದ್ರೆ, ಅವ್ರಿಗೆ ನೋವಾದ್ರೆ ನಿಂಗೇನ್ ಪ್ರಾಬ್ಲಮ್, ಬಿಕಾಸ್ ಆ ಕ್ಷಣದಲ್ಲಿ ಆ ವ್ಯಕ್ತಿ ಜೊತೆಗೆ ಫೈನಲಿ ಅಲ್ಲಿಗೆ ಬರುತ್ತೆ. ನನಗೋಸ್ಕರನೇ ಮಾಡ್ತಾ ಇರೋದು. ನಾನು ಅದಕ್ಕೆ ಹೇಳಿ 90% ಜನ ನಾನು ಅದು ಅಂತಾರೆ ಅಲ್ವಾ, ಅವಾಗ ಇದನ್ನು ಯೋಚನೆ ಮಾಡ್ಲಿ ಅಂತ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಥಿಂಗ್, ನಾವು ಮದ್ವೆ ವಿಚಾರ ಆಗಿರ್ಬೋದು, ಇವಾಗೇನ್ ಮದ್ವೆ ಆಗಿ ಕೊಲೆ ಮಾಡೋದಾಗಿರ್ಬೋದು, ಅಥವಾ ನನಗೆ ಬೇರೆ ಸಂಬಂಧ ಇದೆ ಅನ್ನೋದಾಗಿರ್ಬೋದು, ಕೊಲೆಗಿಂತ ಡಿವೋರ್ಸ್ ಬೆಟರ್ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಎಗೇನ್ ಇದನ್ನ ಥಿಂಕ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಒಂದು ಜೀವನ ತೆಗಿಯೋದಕ್ಕಿಂತ ಅಥವಾ ಜೀವನ ನಾನೇ ತಕ್ಕೊಳ್ಳೋದಕ್ಕಿಂತ ಸಂಬಂಧನ ಕ್ಲೋಸ್ ಮಾಡೋದು ಭಾರಿ ಒಳ್ಳೇದು. ಬಿಕಾಸ್ ಮುಂದಿನ ಜರ್ನಿ ಆದ್ರೂ ಇದೆ, ಇನ್ನೊಂದು ನಾನು ಕಂಪ್ಲೀಟ್ ಆದ್ರೂ ಮಾಡ್ಬೋದು. ಡಿವೋರ್ಸ್ ತಗೊಂಡ್ರೆ ನನಗೆ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ, ಅಥವಾ ನಾನು ಗಂಡನ್ ಬಿಟ್ರೆ ಹೆಂಡ್ತಿನ ಬಿಟ್ರೆ ನನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಕೊಳ್ತಾರೆ ಜನ ಅನ್ನೋದು ಯೋಚನೆ ಮಾಡೋದಕ್ಕಿಂತ, ನಾವು ಏನು ಹೇಳ್ತಾರೆ, ಇವಾಗ ಕೊಲೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಇವಾಗ ನೀವೇನು ಹೇಳಿದ್ರಿ, ಈ ತರ ಮಾಡಿ ಫೈನಲಿ ಮರ್ಯಾದೆನೇ ಹೋಗುತ್ತೆ. ಸೊ ಅದಕ್ಕೆ ನಾ ಹೇಳೋದು ಏನಾಗುತ್ತೆ ಗೊತ್ತಾ, ಆ ಕ್ಷಣದ ನಿರ್ಧಾರ ನಮ್ಗೆ ಸರಿ ಅಂತ ಅನ್ಸುತ್ತೆ. ಆ ಕ್ಷಣದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ಲ. ಇವತ್ತು ಆ ಕ್ಷಣದಲ್ಲಿ ನಿರ್ಧಾರ ತಗೊಳ್ಳೋದಾಗಿದ್ದಿದ್ರೆ ಇವತ್ತು ನಮ್ಮ ದೇಶ ಟಕ 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 ಅಂತ ನಿರ್ಧಾರ ತಗೊಂಡು ಏನೇನೋ ಆಗ್ಬಿಡ್ಬೇಕಿತ್ತು. ಅದಕ್ಕೆ ಹೇಳೋದು, ಯಾರೆಲ್ಲ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ ಅವರಿಗೆ ಫಸ್ಟ್ ಇರಬೇಕಾದ ಗುಣನೇ ತಾಳ್ಮೆ. ಆ್ಯಂಡ್ ಆ ತಾಳ್ಮೆಯಿಂದ ಅವ್ರು ಥಿಂಕ್ ಮಾಡಬೇಕು ಏನಾಗುತ್ತೆ, ಪರಿಣಾಮ ಏನು ಅಂತ. ಸೊ ಇಲ್ಲಿ ನೋ ಅನ್ನೋದಕ್ಕೆ 2 ಹೇಳಿದ್ನಲ್ಲ. ಫಸ್ಟ್ ಥಿಂಗ್, ನಾನು ಇನ್ನೊಬ್ರಿಗೆ ನೋವು ಮಾಡೋದಕ್ಕಿಂತ ಅಥವಾ ಅವ್ರಿಗೆ ನೋವಾಗುತ್ತೆ ಅಂತ ನಾನು ಸಫರ್ ಆಗೋದಕ್ಕಿಂತ, ಈ ಒಂದು ಸಂಬಂಧನ ಮುಂದುವರ್ಸಿದ್ಮೇಲೆ ಇವಾಗಾಗೋ ನೋವುಗಿಂತ ಅವಾಗಾಗೋ ನೋವು ಹೇಗಿರುತ್ತೆ ಅಂತ ಒಂದ್ಸಲ ಇವರು ಕಲ್ಪನೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಫ್ಲರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ಒಂದು ಹುಡುಗ ಒಂದು ಹುಡುಗಿ ಜೊತೆ, ಅಥವಾ ಒಂದು ಮದುವೆ ಆಗಿದ್ರೂ ಸಹ ಬೇರೆ ಗಂಡು ಜೊತೆ ಅಥವಾ ಹೆಂಡತಿ ಜೊತೆ ರಿಲೇಶನ್ಶಿಪ್ ಶುರುವಾಗುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಏನು ಯೋಚನೆ ಮಾಡಬೇಕು, ಈ ಕ್ಷಣದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಇವ್ರ ಜೊತೆಗೆ, ಇದರಿಂದ ನನ್ನ ಗಂಡಂಗೆ ಅವರಿಗೆ ಏನು ಪರಿಣಾಮ ಆಗುತ್ತೆ ನನ್ನ ಈ ಭಾವನೆಗಳಿಂದ. ಇಲ್ಲ ನಿಮಗೆ ಧೈರ್ಯ ಇದೆಯಾ, ನನಗೆ
ಇನ್ನೊಬ್ರು ಇಷ್ಟ ಆಗಿದ್ದಾರೆ, ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ ಧೈರ್ಯ ಇದೆಯಾ? ಇಲ್ಲ. ಯಾಕೆ? ಅಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ, ಅಲ್ಲಿ ನಾನು ಕೆಟ್ಟವನಾಗ್ಬಿಡ್ತೀನಿ, ಹಂಗಾಗ್ಬಾರ್ದು. ಈಗ ಆಗಿರೋದೇನು? ಅದೇ ಆಗಿರೋದು. ಸೊ ಇಷ್ಟು ಸತ್ಯನ ನಾನು ನೋಡ್ಕೊಂಡು ಬೇಡಪ್ಪ, ನಾನು ಏನು ಈ ಒಂದು ಸಂಬಂಧಕ್ಕೆ ಹೋಗೋದ್ರಿಂದ ಡೇಂಜರ್ ಇದೆ, ನನ್ನ ಲೈಫ್ಗೆ ಎಫೆಕ್ಟ್ ಆಗುತ್ತೆ, ಒಂದು ಕ್ಷಣದ ಡಿಸಿಷನ್ಗೋಸ್ಕರ ಅಥವಾ ಗೊತ್ತಿಲ್ಲದೆ ಮಾಡೋಣ ಅನ್ನೋದಕ್ಕೋಸ್ಕರ ಪ್ರತಿ ಕ್ಷಣ ನಾನು ಆ ಒಂದು ನೋವಲ್ಲೇ ಇರಬೇಕಾ? ಅಂದರೆ ಒಂಥರ ಒಳೊಳಗಡೆನೆ ನಮಗೆ ಪೇನ್ ಆಗ್ತಾ ಇರುತ್ತೆ. ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಾವು ಮಾಡ್ತಿರೋದು ಸರಿನಾ, ಹಿಂಗೆ ಮಾಡಬಾರ್ದಲ್ವಾ? ಯಾವುದಾದ್ರೂ ಮೂವಿಯಲ್ಲಿ ಒಂದು ಡೈಲಾಗ್ ಬಂತು ಅಂದ್ಕೊಳ್ಳಿ, ಅವನು ಅವ್ರನ್ನ ಸಂಬಂಧ ಅಫೇರ್ ಇದೆಯಂತೆ, ತಕ್ಷಣ ನಮಗೆ ಹಿಟ್ಟಾಗುತ್ತೆ, ಓ ಇದು ನಮಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಇಷ್ಟು ದುಃಖದಲ್ಲಿ ಬದುಕೋದಕ್ಕಿಂತ ನಾನು ಹೀಗೆ ಇರೋದು, ನನ್ನ ಲೈಫಲ್ಲಿ ನನಗೆ ಈ ಥರ ಆಗ್ಬಿಟ್ಟಿದೆ ಅಂತೇಳಿ ತಿದ್ಕೊಂಡು ಸರಿಯಾಗಿ ಬದುಕಬೇಕಾದ್ರೆ, ಹೌದು ನಾನು ಈ ಥರ ಬದುಕ್ತಾ ಇದ್ದೆ, ಇವತ್ತು ಹಂಗಿಲ್ಲ ನೋಡು, ಆ ಥರ ಇಲ್ಲದೆ ಇರೋದಕ್ಕೆ ನನಗೆ ಎಷ್ಟು ಆರಾಮ ಅನ್ನಿಸ್ತಾ ಇದೆ, ಈ ಒಂದು ಭಾವನೆಗೆ ಕನೆಕ್ಟ್ ಆಗಬೇಕು. ನಾನು ಹೇಳೋದೇನೆಂದರೆ, ಪರಿಣಾಮಗಳನ್ನು ಯಾರು ಕರೆಕ್ಟಾಗಿ ಅನಲೈಸ್ ಮಾಡೋಕ್ಕೆ ಬರುತ್ತೆ, ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ, ಅವರೆಲ್ಲರೂ ನೋ ಅಂತಾರೆ ಧೈರ್ಯವಾಗಿ. ಈ ತಪ್ಪು ನಾನು ಮಾಡಿದ್ದೀನಿ, ನೋ ಅಂದರೆ ಬೇರೆಯವ್ರಿಗೆ ಬೇಜಾರಾಗುತ್ತೆ, ಬೇರೆಯವ್ರಿಗೆ ಬೇಜಾರಾದರೆ ಮತ್ತೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಾರಾ ಅಂದರೆ ತುಂಬ ಒಳ್ಳೆಯವರಪ್ಪ, ಅವ್ರು ಏನು ನೋ ಅನ್ನಲ್ಲ, ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ. ಸೊ ಈ ಥರ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟಿರ್ತೀವಿ ನಾವು. ಈಗ ಯಾರಾದರೂ ಬಂದು ನನಗೆ ಹೆಲ್ಪ್ ಕೇಳಿದಾಗ ನಾನು ಮಾಡಿಲ್ಲ ಅಂದರೆ, ಓ ಇವ್ರ ಬಗ್ಗೆ ನಾನು ಏನೋ ಅಂದ್ಕೊಂಡಿದ್ದೆ ಅಂತ ಜನ ಮಾತಾಡ್ತಾರೆ ಅಂತ. ಬಟ್ ಇವತ್ತು ನಾನು ಏನು ಕಲ್ತಿದ್ದೀನಿ ಅಂದರೆ, ನಾನು ಈ ಕ್ಷಣ ನೋ ಅಂದು ಬೈಸ್ಕೊಂಡ್ರೂ ಪರವಾಗಿಲ್ಲ, ಎಸ್ ಅಂತ ಹೇಳಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋ ಅಂಥದ್ದಕ್ಕೆ ಹೋಗೋದು ಬೇಡ ಅಂತ. ಈ ಕ್ಷಣ ನನಗೇನೋ ಇಲ್ಲ, ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ಅಂದರೆ, ಇಲ್ಲ ಇದನ್ನು ನಾನು ಮಾಡಲ್ಲ, ಇದನ್ನು ನಾನು ಸ್ಟಾಪ್ ಮಾಡ್ತೀನಿ, ಇದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಇದರಿಂದ ಅವ್ರ ಲೈಫ್ಗೂ ಒಳ್ಳೆಯದು, ನನ್ನ ಲೈಫ್ಗೂ ಒಳ್ಳೇದು, ನನ್ನ ಜೊತೆಲಿರೋರ್ ಲೈಫ್ಗೂ ಒಳ್ಳೇದು. ಇದು ಕೆಲಸದಲ್ಲಾಗ್ಬೋದು, ಸಂಬಂಧದಲ್ಲಾಗ್ಬೋದು, ಈವನ್ ಫ್ರೆಂಡ್ಶಿಪ್ಗಳಲ್ಲಾಗ್ಬೋದು, ಅಥವಾ ಫ್ರೆಂಡ್ಶಿಪ್ ಕೆಲವೊಂದು ಹ್ಯಾಬಿಟ್ಸ್ಗಳು, ಲೈಕ್ ನೈಟ್ ಔಟ್ ಹೋಗೋಣ ಬಾ, ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು, ಈ ಮೂವಿ ನೋಡು, ಹಿಂಗೆ ಹೇಳಬೇಕಾದ್ರೆ ಅವ್ರು ಏನು ಅನ್ಕೊಳ್ತಾರೋ ಅನ್ನೋದು ಒಂದು, ನಿಂಗೂ ನೋಡಬೇಕು ಅಂತ ಆಸೆ ಇರುತ್ತೆ, ನಿನ್ಗೂ ಡ್ರಿಂಕ್ಸ್ ಮಾಡಬೇಕು, ನಿಂಗೂ ನೈಟ್ ಔಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋದ ಅಂತ ಹೇಳ್ಬೇಡಿ, ನಿಮಗೂ ಹೋಗ್ಬೇಕಂತ ಇರುತ್ತೆ, ಅದಕ್ಕೆ ಹೋದೆ. ಇಲ್ಲ ನಾವು ಹೆಂಗ್ ಬೇಕೋ ಹಂಗ ಅವಾಯ್ಡ್ ಮಾಡೋ ಟ್ಯಾಲೆಂಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನೋ ಅಂತ ಯಾಕಂತಿಲ್ಲ ಅಂದ್ರೆ, ನಮ್ದೇ ಕಳ್ಳಾಟ ಒಳಗಡೆ ನಮಗೆ ಎಲ್ಲ ಮಾಡ್ಬೇಕಂತ ಇರುತ್ತೆ, ಆ ಕ್ಷಣದಲ್ಲಿ ಮರ್ಯಾದೆ ಕಾಪಾಡ್ಕೊಬೇಕು. ಅದಕ್ಕೆ ಯಾರೋ ಒಬ್ಬರನ್ನ ಬಲಿ ಮಾಡ್ಬೇಕು ನಾವು. ಅದಕ್ಕೆ ಯಾರು ಕರೀತಾರೆ ಅವರೇ ಕರ್ಕೊಂಡೋದ್ರು, ಅವ್ರು ಕೊಡ್ಸಿದ್ರು, ಅವರೇ ಮಾಡಿಸಿದ್ರು ಅಂತ. ಈ ಕೊಲೆನೂ ನೀವು ಕೇಳಿ ಹೆಂಗ್ ಮಾಡಿದ್ರಿ ಅಂದ್ರೆ, ನನ್ನ ಮೈಂಡಲ್ಲಿ ಇರ್ಲಿಲ್ಲ, ಆ ಹುಡ್ಗ ಹೇಳ್ಕೊಟ್ಟ, ಆ ಹುಡ್ಗಿ ಹೇಳ್ಕೊಟ್ಲು ಅಂತಾರೆ. ನೀನ್ ಮಾಡಿದ್ಯಾ ಅಂದ್ಮೇಲೆ ನೀನ್ ರೆಡಿ ಇದ್ಯಾ ಅಂತ ಅರ್ಥ. ಇಲ್ಲ ಅಂದ್ಮೇಲೆ ನೀನ್ ಯಾರು ಹೇಳ್ಕೊಟ್ರು ಮಾಡ್ತಾ ಇರ್ಲಿಲ್ಲ ಅಲ್ವಾ? ಈಗ ಮದ್ವೆ ಯಾಕಾದೆ? ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು, ಆ ಕ್ಷಣದಲ್ಲಿ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು. ನೀನ್ ಧೈರ್ಯವಾಗಿ ಹೇಳ್ಬೋದಿತ್ತು, ನನ್ನ ಮದ್ವೆ ಮಾಡಿಕೊಟ್ರೆ ನನಗೆ ಎಫೆಕ್ಟ್ ಇದೆ, ಅಥವಾ ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ, ನೀವು ಹಂಗೂ ಮದುವೆ ಮಾಡಿಕೊಟ್ರೆ ಏನಾಗುತ್ತೆ ಅದನ್ನ ನೀವೇ ಫೇಸ್ ಮಾಡಬೇಕು ಅಂತ ಅಟ್ಲೀಸ್ಟ್ ಮಾತಾಡ್ಬೇಕು ನಾವು. ಆಮೇಲೆ ಇನ್ನೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಕೆಲವು ಮಕ್ಳುಗಳು ಹೇಳ್ತಾರೆ ಕೂಡ, ಹೌದು ನಿಲ್ಲ ನೀವು ನನ್ನ ಮದುವೆ ಮಾಡಿಕೊಟ್ರೆ ನಾನು ಚೆನ್ನಾಗಿರಲ್ಲ, ನನ್ನ ಲೈಫ್ ಹಾಳಾಗುತ್ತೆ, ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಆದರೂ ಪೇರೆಂಟ್ಸು ಏನಿಲ್ಲ, ಮದುವೆ ಆಗಿ ಒಂದು ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ತಳ್ಬಿಡ್ತಾರೆ. ಇವಾಗ ಯಾರಿಗೆ ಬುದ್ಧಿ ಹೇಳ್ಬೇಕು ಹೇಳಿ? ಈಗ ಮಕ್ಕಳು ಸರಿ ಇಲ್ವಾ, ಪೇರೆಂಟ್ಸ್ ಸರಿ ಇಲ್ವಾ? ಇಲ್ಲಿ ಸಿಂಪಲ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಎಗೇನ್ ನಾವು ಬೇಸಿಕ್ ರೂಲಿಗೆ ಬರ್ತೀವಿ ಅಂತ ಅಂದರೆ, ಎಲ್ಲ ಮನಸ್ಸುಗಳಿಗೂ ಆ ಮನಸ್ಸಿಗೆ ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ. ಹಾಗೆ ಎಲ್ಲ ಮನಸ್ಸಲ್ಲೂ ಆ ಭಾವನೆಗೆ ರೆಸ್ಪೆಕ್ಟ್ ಕೊಡೋದನ್ನ ನಾವು ಕಲ್ತ್ಬಿಟ್ರೆ, ಎಲ್ಲ ಮನಸ್ಸುಗಳಲ್ಲೂ ಅವ್ರದ್ದೇ ಆದಂಥ ಕನಸುಗಳಿರುತ್ತೆ ಅಂತ ಒಂಚೂರು ಕಲ್ತ್ಬಿಟ್ರೆ, ನಿಜವಾಗ್ಲೂ ನಾವು ಇನ್ನೊಬ್ರಿಗೆ ಮಾಡೋವಂಥ ಒಂದು ದೊಡ್ಡ ಉಪಕಾರ ಅದು. ಇನ್ನೊಂದು ಮನಸ್ಸಿಗೆ ನಾವು ಸ್ವಾತಂತ್ರ್ಯ ಕೊಡೋದು. ನಂದು ಒಬ್ಬರು ಕ್ಲೈಂಟ್ದು, ಅವ್ರ ಬಗ್ಗೆ ತುಂಬ ಬ್ಲೇಮ್ ಇತ್ತು. ನಾನು ಅವ್ರಿಗೆ ಇದನ್ನೇ ಅರ್ಥ ಮಾಡಿಸ್ದೆ. ಒಂದು ಲೇಡಿ ತನ್ನ ಗಂಡನ್ನ ಬಿಟ್ಟು ಒಂದು ಇವಾಗ ಆ ಮಗುಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗು, ಆ ಮಗುನ ಬಿಟ್ಟು ಅವ್ರ ಗಂಡನ್ನ ಬಿಟ್ಟು ಬೇರೆಯವ್ರ ಜೊತೆ ಅವ್ರ ಅಫೇರ್ ಇಟ್ಕೊಂಡಿದ್ರು ಮುಂಚೆ. ಈಗ ಡಿವೋರ್ಸ್ ಆಯಿತು, ಅವ್ರ ಜೊತೆಗೆ ಹೋದರು. ಈ ಥರ ಎಲ್ಲ ಆಯಿತು ಅಂದಾಗ ನನಗೆ ಒಬ್ರು ಹೇಳ್ತಾ ಇದ್ರು, ಆ ಪುಟ್ಟು ಮಗುನೂ ಕೂಡ ಆ ತಾಯಿಗೆ ಕಾಣಿಸ್ಲಿಲ್ವಾ, ಅಟ್ಲೀಸ್ಟ್ ಆ ಮಗುನ ಬಿಟ್ಟು ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ, ಹಿಂಗೆ ಹೋದ್ ಸರಿನಾ, ಇದು ಯಾರಿಗೋಸ್ಕರ ಹಿಂಗೆ ಹೋದ್ನಲ್ಲ ಅಂತ. ನಾನು ಅವಾಗ ಒಂದೇ ಯೋಚನೆ ಮಾಡಿದೆ, ಸದ್ಯ ಅವ್ರಿಬ್ಬರನ್ನು ಬಿಟ್ಟು ಹೋದ್ರು ಅಂತ. ನೀವು ಯಾಕೆ ಹಿಂಗೆ ಯೋಚನೆ ಮಾಡ್ತಿಲ್ಲ? ಆ ಹುಡುಗಿ ಬಗ್ಗೆ ನೀವು ಅಷ್ಟೊಂದು ನೆಗೆಟಿವ್ ಯೋಚನೆ ಮಾಡ್ತಿರಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸದ್ಯ ಅವ್ರಿಬ್ಬರನ್ನು ಅವ್ರು ಬಿಟ್ಟೋದ್ರು, ಅವ್ರು ಏನಾದರೂ ಮಾಡ್ಬೋದಿತ್ತು. ಈಗ ನೀವು ಹೇಳ್ದಂಗೆ ಕೊಲೆ ಮಾಡ್ಬೋದಿತ್ತು, ವಿಷ ಹಾಕ್ಬೋದಿತ್ತು, ಏನೆಲ್ಲ ಮಾಡ್ಬೋದಿತ್ತು.
ಅಟ್ಲೀಸ್ಟ್ ಅದನ್ನ ಮಾಡಿಲ್ವಲ್ಲ ಅಂತನಾದ್ರೂ ನೋಡಿ, ಆ ಮಗು ಮತ್ತೆ ಅವ್ರ ಗಂಡನ ಜೀವ ಉಳಿದಿದೆ ಅಂತನಾದ್ರೂ ನೋಡಿ, ಅಮ್ಮ ನೀನು ಅಟ್ಲೀಸ್ಟ್ ಒಳ್ಳೇದು ಮಾಡ್ದಮ್ಮ ಹೋಗು ಜೀವನ ಪರ್ಯಂತ ಹಿಂಗಿರೋದಕ್ಕಿಂತ ಅಂತ. ನಾನು ಹೇಳ್ತಿರೋದು ಸಮಾಜನೂ ಅದನ್ನ ನೋಡೋದು ಕಲಿಬೇಕು. ಎಲ್ಲ ನಾವು ಎಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತಾನೆ ತಪ್ಪನ್ನ ಮಾಡ್ತಾ ಇದ್ದೀವಿ. ಬೇರೆಯವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತಾನೆ ತಪ್ಪು ಮಾಡ್ತಾ ಇದ್ದೀವಿ. ಅದ್ರ ಬದಲು ಇಲ್ಲಪ್ಪ ನೀನು ಏನು ಅನ್ಕೊಂಡ್ರು ಪರವಾಗಿಲ್ಲ, ನೀನು ನನ್ನನ್ನು ಕೆಟ್ಟೋಳು ಅನ್ಕೊಂಡ್ರು ಪರವಾಗಿಲ್ಲ, ನೀನು ನನ್ನನ್ನು ಕೆಟ್ಟೋನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ನನ್ನ ಸಮಾಜದ ಕುಟುಂಬದ ಒಳಿತಿಗಾಗಿ ನೋ ಅಂತ ಹೇಳೋದನ್ನ ನಾನು ಕಲಿತೀನಿ, ನಾನು ಹೇಳ್ತೀನಿ. ಈ ಕ್ಷಣ ನಿನಗೆ ನನ್ನ ಬಗ್ಗೆ ಕೆಟ್ಟ ಒಪಿನಿಯನ್ ಬರ್ಬೋದು, ಬಟ್ ನನ್ನ ನಿರ್ಧಾರ ಸರಿಯಾಗೇ ಇರುತ್ತೆ. ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾಗ ಆಬ್ವಿಯಸ್ಲಿ ನಾನು ನೋ ಅನ್ನೋಕ್ಕೆ ಚಾನ್ಸ್ ಇದೆ. ಇಂಟೆನ್ಷನ್ ಸರಿ ಇಲ್ಲ ಅಂದರೆ ನೋ ಅನ್ನೋಕ್ಕಾಗಲ್ಲ, ಅವಾಗ ಎಲ್ಲನೂ ಅಡ್ಡಿ ಬರುತ್ತೆ.